ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ಅವರ ಹುಟ್ಟುಹಬ್ಬದ ಅಂಗವಾಗಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಸಾಮಾಜಿಕ ಕಳಕಳಿ ತೋರಿಸಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಹಾಗೂ ಜಿಲ್ಲಾ ಮಾದರ ಮಹಾಸಭೆಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಪಟ್ರೇನಹಳ್ಳಿ ಕೃಷ್ಣ ಅವರ ನೇತೃತ್ವದಲ್ಲಿ ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪಟ್ರೇನಹಳ್ಳಿ ಕೃಷ್ಣ, ಸಚಿವ ಕೆಎಚ್ ಮುನಿಯಪ್ಪ ಅವರ ಸುದೀರ್ಘ ರಾಜಕೀಯ ಅನುಭವ ಎಲ್ಲರಿಗೂ ಮಾದರಿ. ಅವರು ಸಂಸದರಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿ ಶಾಂತಿ ಮತ್ತು ಸಹಭಾಗಿತ್ವವನ್ನು ಪ್ರಮುಖವಾಗಿ ಇಟ್ಟುಕೊಂಡು ಕೆಲಸ ಮಾಡಿದ್ದಾರೆ. ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಜನರಿಗೆ ಉತ್ತಮ ಸಂದೇಶ ಸಾರಿದ್ದಾರೆ. ಅವರು ಯಾವುದೇ ರೀತಿಯ ತಾರತಮ್ಯವಿಲ್ಲದೆ ಎಲ್ಲ ಸಮುದಾಯಗಳ ಅಭಿವೃದ್ಧಿಗಾಗಿ ಶ್ರಮಿಸಿ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ರೈಲ್ವೆ ಸಚಿವರಾಗಿ ಕಾರ್ಯನಿರ್ವಹಿಸಿದ ವೇಳೆ ವಿವಿಧ ಅಭಿವೃದ್ಧಿ ಯೋಜನೆಗಳು ಹಾಗೂ ಪ್ಯಾಕೇಜ್ಗಳನ್ನು ತರಲು ಸಹ ಕಾರಣರಾಗಿದ್ದಾರೆ ಅಂತ ತಿಳಿಸಿದರು. ಏನೋ ಅವರ ತಾಯಿಯಂತೆಯೇ ಮೃದು ಮನಸ್ಸಿನ ಹಾಗೂ ಸೌಮ್ಯ ಸ್ವಭಾವದ ವ್ಯಕ್ತಿಯಾಗಿದ್ದು, ಅವರ ಹುಟ್ಟುಹಬ್ಬದ ಅಂಗವಾಗಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಗಿದೆ ಅಂತ ಹೇಳಿದರು. ಮತ್ತಷ್ಟು ಶಕ್ತಿನ ನಮ್ಮ ನಾಯಕರಾಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪನವರಿಗೆ ಭಗವಂತ ಆಯುಧರಿಗೆ ಹೆಸರನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸುದೀರ್ಘವಾಗಿ ಕೆಎಚ್ ಮುನಿಯಪ್ಪನವರು ಮೊದಲ ಬಾರಿಗೆ 1991ರಲ್ಲಿ ಲೋಕಸಭಾ ಸದಸ್ಯ ಆದ ನಂತರ ಅವರು ಎಲ್ಲ ಧರ್ಮಗಳ ಜೊತೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಎಲ್ಲ ಸಮುದಾಯದ ಜೊತೆ ಆತ್ಮೀಯ ಗೌರವವನ್ನು ಇಟ್ಕೊಂಡು ರೈಲ್ವೆ ಮಂತ್ರಿಗಳಾಗಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಪುಟ್ಟಬರ್ತಿ ಗೌರಿಬಿದನೂರು ವಿಶೇಷವಾಗಿ ರೈಲ್ವೆ ಪ್ಯಾಕೇಜ್ ಈಗಲೂ ಕೂಡ ಆಗಿರ್ತಕ್ಕಂಥದ್ದು. ಮತ್ತು ಅವರು ಲೋಕಸಭಾ ಸಂಸದರಾಗಿರ್ತಕ್ಕ ಸಂದರ್ಭದಲ್ಲಿ 7 ಬಾರಿ ಸಂಸದರಾಗಿದ್ದ ಸಂದರ್ಭದಲ್ಲಿ ಯಾವುದೇ ಆಗಿರ್ತಕ್ಕಂಥ ಅಹಿತಕರ ಘಟನೆಗಳನ್ನು ಅವ್ರ ರಾಜಕೀಯ ಜೀವನದಲ್ಲಿ ಆಗದೆ ವಿಶೇಷವಾಗಿ ಎಲ್ಲ ಸಮುದಾಯಗಳ ಜೊತೆ ವಿಶ್ವಾಸವನ್ನು ಗಳಿಸ್ತಕ್ಕಂಥ, ಎಲ್ಲರೂ ಕೂಡ ಸಮಾಜದಲ್ಲಿ ಶಾಂತಿಯಾಗಿ ಬದುಕ್ತಕ್ಕಂಥ, ಎಲ್ಲ ಧರ್ಮಗಳು ಕೂಡ ನಾವು ಮಾನವೀಯ ಮೌಲ್ಯಗಳ ಜೊತೆ ಬದುಕಬೇಕಂತಕ್ಕಂಥ ಸಂದೇಶವನ್ನು ಅವರು ಸುಮಾರು 35-40 ವರ್ಷ ರಾಜಕೀಯ ಜೀವನದಲ್ಲಿ ತಾಲೂಕು ಬೋರ್ಡು ಉಪಾಧ್ಯಕ್ಷರಾಗಿ ಅದರ ಮುಖಾಂತರ ಕೊನೆಗೆ ಮಿನಿಮಮ್ ಸ್ಮಾಲ್ ಸ್ಕೇಲ್ ಮಿನಿಸ್ಟ್ರಿಗಳಾಗಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಸಚಿವರಾಗಿ ಈಗ ಕೂಡ ನೀವೆಲ್ಲ ಗೊತ್ತಿರ್ಬೋದು, ಮಂಗಳೂರಿಂದ ಮುಳಬಾಗಿಲವರೆಗೂ ಸುಮಾರು 752 ಕಿಲೋಮೀಟರ್ ರಸ್ತೆಯನ್ನು ಕೂಡ ಅವರ ಅವಧಿಯಲ್ಲಿ ಕೂಡ ಆಗಿರ್ತಕ್ಕಂಥದ್ದು. ಈಗೇನು ನಾವು ವಿಶೇಷವಾಗಿ ಸಂಚಾರ ಮಾಡ್ತಾ ಇರ್ತೀವಿ ರಸ್ತೆ ಸುಂದರವಾಗಿ, ಆ ರಸ್ತೆ ಕೂಡ ಅವರ ಅವಧಿಯಲ್ಲಿ ಆಗಿರ್ತಕ್ಕಂಥದ್ದು. ಹಾಗೆಯೇ ಅವರು ವಿಶೇಷವಾಗಿರ್ತಕ್ಕಂಥ ಗುಣವುಳ್ಳ ವ್ಯಕ್ತಿತ್ವ, ಶಾಂತಿ, ಸಹನೆ, ಮಾನವೀಯ ಮೌಲ್ಯಗಳು. ಅದ್ರ ಜೊತೆಗೆ ತಾಯಿ ಮಕ್ಕಳು ಆಸ್ಪತ್ರೆಯಲ್ಲಿ ನಾವು ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಅವರದ್ದು ಕೂಡ ಒಂದು ತಾಯಿ ಮನಸ್ಸಿದ್ದಂಗೆ ಎಲ್ಲರ ಜೊತೆಗೂ ಕೂಡ ವಿಶ್ವಾಸವನ್ನು ಇಟ್ಕೊಂಡು ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಭಾವೈಕ್ಯತೆ ಅವರ ಆಶಯ. ಅವರ ಆಶಯಗಳಿಗನುಗುಣವಾಗಿ ಈ ದಿನ ನಾವು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಕೊಡ್ತಕ್ಕಂಥದ್ದು. ಎಷ್ಟೋ ಜನ ಗರ್ಭಿಣಿ ಸ್ತ್ರೀಯರು ಬಂದಿರ್ತಾರೆ, ಇಲ್ಲಿ ಡೆಲಿವರಿ ಆಗಿರ್ತಕ್ಕಂಥದ್ದು. ಅವ್ರಿಗೆ ಹಣ್ಣು ಹಂಪಲು ಕೊಟ್ಟರೆ ಭಗವಂತ ಮತ್ತಷ್ಟು ಅವರಿಗೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು. ಅವ್ರ ಆಶೀರ್ವಾದ ಕೂಡ ಎಷ್ಟೋ ತಾಯಿ ಹೆಣ್ಣುಮಕ್ಕಳ ಆಶೀರ್ವಾದ ಅವರು ಕೂಡ ಅವ್ರ ಕುಟುಂಬದ ಮೇಲೆ ಅವ್ರಿಗೂ ಕೂಡ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ. ಹಿರಿಯ ಕಾಂಗ್ರೆಸ್ ಮುಖಂಡ ಲಾಯರ್ ನಾರಾಯಣಸ್ವಾಮಿ ಮಾತನಾಡಿ, ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ರೈತ ಕುಟುಂಬದಲ್ಲಿ ಜನಿಸಿ ರಾಜಕೀಯ ಕ್ಷೇತ್ರಕ್ಕೆ ಬಂದು ಸಂಸದರಾಗಿ ಸುದೀರ್ಘ ಅವಧಿಯ ಸೇವೆ ಸಲ್ಲಿಸಿದ್ದಾರೆ. ತಮ್ಮ ಜವಾಬ್ದಾರಿಗಳನ್ನು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸಿರುವ ಅವರು ಜನರ ವಿಶ್ವಾಸವನ್ನು ಗಳಿಸಿದ್ದಾರೆ. ಅವರೊಂದಿಗೆ ನನಗೆ ಮೊದಲಿನಿಂದಲೂ ಉತ್ತಮ ಒಡನಾಟವಿದ್ದು, ದೇವರು ಅವರಿಗೆ ಇನ್ನಷ್ಟು ಸಾರ್ವಜನಿಕ ಸೇವೆ ಮಾಡಲು ಅವಕಾಶ ನೀಡಲಿ ಅಂತ ಆಶಿಸಿದರು. ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನ ನಮ್ಮ ಹಿರಿಯರು, ಕಾಂಗ್ರೆಸ್ನ ಹಿರಿಯ ನಾಯಕರು, ಲೋಕಸಭಾ ಸದಸ್ಯರಾಗಿ ಸತತವಾಗಿ 7 ಬಾರಿ ಆಯ್ಕೆಯಾಗಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಿ ತಮ್ಮ ಸೇವೆಯನ್ನು ಕೊಟ್ಟಂಥವರು ಕೆಎಚ್ ಮುನಿಯಪ್ಪನವರು ಈಗ ಹಾಲಿ ಕರ್ನಾಟಕ ರಾಜ್ಯದ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಜನಪ್ರತಿನಿಧಿಯಾಗಿ ಇನ್ನೂ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಅವಕಾಶ ಭಗವಂತ ದಯಪಾಲಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಕೆಎಚ್ ಮುನಿಯಪ್ಪನವರು ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿದಂಥ ವ್ಯಕ್ತಿ. ಅವರು ರೇಷ್ಮೆ ಬೆಳೆಗಾರರು ಸಹ ಆಗಿದ್ದರು. ಆನಂತರ ಅಂದಿನ ದಿನಗಳಲ್ಲಿ ತಾಲೂಕು ಬೋರ್ಡ್ ಉಪಾಧ್ಯಕ್ಷರಾಗಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದವರು. ನಂತರ ಅವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಬೇಕು ಅಂತೇಳ್ಬಿಟ್ಟು ಇಲ್ಲಿ ಏನು ರಿಸರ್ವೇಷನ್ ಇದ್ದಂಥ ಕಾಲದಲ್ಲಿ ಬಂದರು. ಅಕಸ್ಮಾತ್ ಆ ದಿನಗಳಲ್ಲಿ ನಮ್ಮ ಕೃಷ್ಣರಾಯರು ಇಲ್ಲಿ ಸಂಸದರಾಗಿದ್ದರು, KPCC ಅಧ್ಯಕ್ಷರಾಗಿದ್ದರು. ಅವರು ಕೋಲಾರಕ್ಕೆ ಪಾರ್ಲಿಮೆಂಟ್ ಟಿಕೆಟನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಸತತವಾಗಿ 7 ಬಾರಿ ಅವರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಒಳ್ಳೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಮಿನಿಸ್ಟರ್ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಾನು ಜೊತೆಯಲ್ಲಿ ವಕೀಲಿಕೆ ಮಾಡಿದಂಥ ಒಂದು ದಿನಗಳು ಸಹ ನನಗೀಗ ನೆನಪು ಬರ್ತದೆ. ತುಂಬ ಸರಳ ಸಜ್ಜನ ವ್ಯಕ್ತಿ. ಅವರ ರಾಜಕೀಯ ಜೀವನದಲ್ಲಿ ಯಾರ ಮೇಲೂ ದ್ವೇಷ ಮಾಡಿದಂಥವರಲ್ಲ. ಅವ್ರ ಕರ್ತವ್ಯವನ್ನು ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ
ಮಾನ್ಯ KH ಮುನಿಯಪ್ಪನವರಿಗೆ ಭಗವಂತ ಒಳ್ಳೆಯ ಆರೋಗ್ಯವನ್ನು ಆಯುಷನ್ನು ಕೊಟ್ಟು ಇನ್ನೂ ಹೆಚ್ಚಿನ ಕಾಲ ಈ ಸಾರ್ವಜನಿಕ ಜೀವನದಲ್ಲಿ ಉಳಿಯುವಂಥ ಒಂದು ಆಶೀರ್ವಾದ ಭಗವಂತ ಮಾಡಲಿ ಅಂತ ನಾನು ಬಯಸ್ತೇನೆ. ಈ ಸಂದರ್ಭದಲ್ಲಿ ಹನುಮಂತಪ್ಪ, ಕಿಸಾನ್ ಕಾಂಗ್ರೆಸ್ನ ಕೃಷ್ಣಪ್ಪ, ಮಂಚನಬೆಲೆ ಇಸ್ಮಾಯಿಲ್, ವೆಂಕಟಲಕ್ಷ್ಮಮ್ಮ, ಬಾಬಾಜಾನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.